ಲಾಕಪ್ ಡೆತ್ ಪ್ರಕರಣ ರಕ್ಷಣೆ ಮಾಡಬೇಕಾದ ಕೈಗಳೇ ರಣಹಿಂಸೆ ನೀಡಿ ತಂದೆ ಮಗನ ಹತ್ಯೆ. 6 ವರ್ಷದ ಹಿಂದೆ ನಡೆದಂತಹ ಘಟನೆ. ಕೊರೋನಾ ಸಮಯದಲ್ಲಿ ಜೂನ್ 19, 2020 ಈ ಸಂದರ್ಭದಲ್ಲಿ ಸಮಯ ಮೀರಿತ್ತು. ಆ ಸಮಯವನ್ನು ಮೀರಿ ಅಂಗಡಿಯನ್ನು ತೆರೆದಿದ್ರು ಅನ್ನುವ ಕಾರಣಕ್ಕೆ ಇವರನ್ನು ವಶಕ್ಕೆ ಪಡಿತಾರೆ. ಆದರೆ ಅದು ಆಮೇಲೆ ಆ ಠಾಣೆಯಲ್ಲಿ ಆಗುವಂಥದ್ದಿದೆಯಲ್ಲ, ಅದು ಬಹಳ ಭೀಕರ. ರಣಹಿಂಸೆಯನ್ನು ಕೊಡಲಾಯಿತು. ಆ ಹಿಂಸೆ ತಾಳಲಾರದೆ ತಂದೆ ಮಗ ತನ್ನ ಜೀವವನ್ನೇ ಬಿಟ್ಟರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 9 ಪೊಲೀಸರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕೆಂದು ಮದುರೈ ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾಗಿದೆ. ಆದರೆ ಸತತವಾಗಿ 6 ವರ್ಷಗಳ ಹೋರಾಡಿ ಮದ್ರಾಸ್ ಹೈಕೋರ್ಟ್ನ ಸಿಬಿಐ ನಡೆಸಿದ ತನಿಖೆಯಲ್ಲಿ 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಒಳಪಡಿಸಲಾಯಿತು. ಶಿಕ್ಷೆಗೊಳಗಾದ ಪೊಲೀಸರು ಸಂತೃಪ್ತ ಕುಟುಂಬಕ್ಕೆ 1,40,00,000 ಪರಿಹಾರವನ್ನ ನೀಡಲಾಯಿತು. ಕೊನೆಗೂ ನ್ಯಾಯಾಲಯ ನ್ಯಾಯದೇವತೆ ಕೈ ಬಿಡಲಿಲ್ಲ. ಸತತವಾಗಿ 6 ವರ್ಷಗಳು ಹೋರಾಡಿ ಸಂತೃಪ್ತ ಕುಟುಂಬಕ್ಕೆ ಪರಿಹಾರವನ್ನ ನೀಡಲಾಯಿತು.